ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಮಹಾಕುಂಭಮೇಳವು ನಿಜವಾಗಿಯೂ ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಅಳಿಸಲಾಗದ ನೆನಪಾಗಿ ಉಳಿದಿದೆ. ಈ ಮಹಾಕುಂಭದಲ್ಲಿ ಒಂದೆಡೆ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಮತ್ತೊಂದೆಡೆ ಮಹಾಕುಂಭವು ಜನರಿಗೆ ಆದಾಯದ ಮೂಲವೂ ಆಗಿತ್ತು. ನಾವಿಕ ಕುಟುಂಬವೊಂದು ಕೋಟಿ ಹಣ ಸಂಪಾದನೆ ಮಾಡಿದೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಮಹಾಕುಂಭಮೇಳ ಅದೆಷ್ಟೋ ಜನರ ಅದೃಷ್ಟವನ್ನೇ ಬದಲಿಸಿದೆ. ಮೊನಾಲಿಸಾ ಎಂಬ ಚಿನ್ನದ ಕಂಗಳ ಹುಡುಗಿಯನ್ನು ರಾತ್ರೋರಾತ್ರಿ ದೊಡ್ಡ ಸ್ಟಾರ್ ಮಾಡಿದೆ. ಅದೇ ರೀತಿ ಪ್ರಯಾಗ್ರಾಜ್ನ ನಾವಿಕನ ಕುಟುಂಬದ ಅದೃಷ್ಟವನ್ನೇ ಬದಲಿಸಿದೆ. ಈ ಕುಟುಂಬದ ಯಶೋಗಾಥೆಯನ್ನು ಸಿಎಂ ಯೋಗಿ ಆದಿತ್ಯನಾಥ್ ಹಾಡಿ ಹೊಗಳಿದ್ದಾರೆ. ಈ ಕುಟುಂಬದ ಮುಖ್ಯ ಕಸುಬು ದೋಣಿ ನಡೆಸೋದು. ಮಹಾಕುಂಭಮೇಳದ ನಂತರ ಈ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿದೆ. ಮಹಾಕುಂಭಮೇಳವೇ ಇವರ ಬದುಕಿನಲ್ಲಿ ನಗು ತರಿಸಿದೆ. ಮಹಾಕುಂಭದಲ್ಲಿ ಸುಮಾರು 66 ಕೋಟಿ ಭಕ್ತರು ಪವಿತ್ರ ಸ್ನಾನ ಮಾಡಿದ್ರು. ಇದರಿಂದಾಗಿ ಈ ಕುಟುಂಬಕ್ಕೆ 45 ದಿನಗಳ ಕಾಲ ಕೆಲಸ ಸಿಕ್ಕಿತ್ತು ಮತ್ತು ಅವರ ದೋಣಿ ಒಂದು ದಿನವೂ ಖಾಲಿಯಾಗಿರಲಿಲ್ಲ. ಈ ಕುಟುಂಬವು 100ಕ್ಕೂ ಹೆಚ್ಚು ದೋಣಿಗಳನ್ನು ಹೊಂದಿದ್ದು, ಪ್ರತಿ ದೋಣಿಯೂ 7 ರಿಂದ 10 ಲಕ್ಷ ರೂಪಾಯಿಗಳ ವಹಿವಾಟು ನಡೆಸುತ್ತದೆ. ಗಳಿಸಿದ ಒಟ್ಟು ಮೊತ್ತವನ್ನು ಸೇರಿಸಿದ್ರೆ ಅದು ಸುಮಾರು 30 ಕೋಟಿ ರೂಪಾಯಿಗಳಾಗುತ್ತೆ. ಈ ರೀತಿಯಾಗಿ ಇಡೀ ಕುಟುಂಬ ಸುಮಾರು 30 ಕೋಟಿ ರೂಪಾಯಿಗಳನ್ನ ಗಳಿಸಿದೆ. ದೋಣಿ ವಿಹಾರಿ ಪಿಂಟು ಮಹಾರ ಮತ್ತು ಅವರ ತಾಯಿ ಶುಕ್ಲಾವತಿ ತಮ್ಮ ಮನೆಯಲ್ಲಿ ಜನರಿಗೆ ಸಿಹಿ ತಿಂಡಿಗಳನ್ನ ತಿನ್ನಿಸಿ ಸಂತಸವನ್ನ ಪಟ್ಟಿದ್ದಾರೆ. ಯೋಗಿ ಸರ್ಕಾರ ಮಹಾಕುಂಭದಲ್ಲಿ ಮಾಡಿದ ವ್ಯವಸ್ಥೆಗಳಿಂದ ಭಕ್ತರ ಸಂಖ್ಯೆ ಹೆಚ್ಚಾಯಿತು ಅಂತ ಹೇಳಿದ್ದಾರೆ. ಪ್ರಯಾಗ್ರಾಜ್ನ ನಾವಿಕ ಕುಟುಂಬವೊಂದು 45 ದಿನಗಳ ಕಾಲ ಸುಮಾರು 130 ದೋಣಿಗಳ ಮೂಲಕ 30 ಕೋಟಿ ರೂಪಾಯಿ ಆದಾಯ ಬಂದಿದೆ. ಪ್ರತಿನಿತ್ಯ ದೋಣಿಯಿಂದ 50,000 ದಿಂದ 52,000 ರೂಪಾಯಿ ಆದಾಯ ಗಳಿಸಿದೆ. ಈ ದೋಣಿಯು 45 ದಿನದಲ್ಲಿ 23 ಲಕ್ಷ ರೂಪಾಯಿಗಳಷ್ಟು ಗಳಿಕೆ ಮಾಡಿದೆ. ಅಂದ್ರೆ ಪ್ರತಿನಿತ್ಯ ಒಂದು ದೋಣಿಯಿಂದ 50 ರಿಂದ 52,000 ರೂಪಾಯಿ ಆದಾಯ ಬಂದಿದೆ ಎಂದು ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಮಹಾರ ಕುಟುಂಬದ 500ಕ್ಕೂ ಹೆಚ್ಚು ಸದಸ್ಯರು ದೋಣಿ ವಿಹಾರ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಬಳಿ 100ಕ್ಕೂ ಹೆಚ್ಚು ದೋಣಿಗಳಿವೆ. ಕುಂಭಮೇಳದಲ್ಲಿ ಹೋಟೆಲ್ ಉದ್ಯಮದಲ್ಲಿ 40,000 ಕೋಟಿ ರೂಪಾಯಿ, ಆಹಾರ ಮತ್ತು ದೈನಂದಿನ ಅಗತ್ಯ ವಸ್ತುಗಳಲ್ಲಿ 33,000 ಕೋಟಿ ರೂಪಾಯಿ, ಸಾರಿಗೆಯಲ್ಲಿ 1.5 ಲಕ್ಷ ಕೋಟಿ ರೂಪಾಯಿ, ಧಾರ್ಮಿಕ ಕೊಡುಗೆಗಳಲ್ಲಿ 20,000 ಕೋಟಿ ರೂಪಾಯಿ, ದೇಣಿಗೆಗಳಲ್ಲಿ 660 ಕೋಟಿ ರೂಪಾಯಿ, ಟೋಲ್ ತೆರಿಗೆಯಲ್ಲಿ 300 ಕೋಟಿ ರೂಪಾಯಿ, ಇತರ ಆದಾಯದಲ್ಲಿ 66,000 ಕೋಟಿ ರೂಪಾಯಿ ಗಳಿಸಿದೆ ಎಂದರು. ಮಹಾಕುಂಭಮೇಳದ ಮೂಲಕ ದಶಕಗಳಿಗೆ ನಗರಕ್ಕೆ ಪ್ರಯೋಜನಕಾರಿಯಾಗುವ ಮೂಲ ಸೌಕರ್ಯಗಳನ್ನು ನಾವು ಒದಗಿಸಿದ್ದೇವೆ. 200ಕ್ಕೂ ಹೆಚ್ಚು ರಸ್ತೆಗಳನ್ನು ಅಗಲಗೊಳಿಸಲಾಗಿದೆ. 14 ಫ್ಲೈಓವರ್ಗಳು, 9 ಅಂಡರ್ ಪಾಸ್ಗಳು ಮತ್ತು 12 ಕಾರಿಡಾರ್ಗಳನ್ನು ನಿರ್ಮಿಸಲಾಗಿದೆ ಅಂತ ಅವರು ಸದನಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಮಹಾಕುಂಭಮೇಳ ಕೆಲವರ ನಂಬಿಕೆ, ಕೆಲವರ ಭಕ್ತಿ, ಸಾಧು ಸಂತರ ಸಮಾಗಮ ಸ್ಥಳ. ವಿಶ್ವದ ಅತಿ ದೊಡ್ಡ ಹಬ್ಬದ ಬಗ್ಗೆ ಅನೇಕರು ಅನೇಕ ರೀತಿಗಳಲ್ಲಿ ಟೀಕೆ ಮಾಡಿದ್ರು. 45 ದಿನಗಳ ಕಾಲ ನಡೆದಂತಹ ಈ ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮ ಉತ್ತರ ಪ್ರದೇಶದ ಆರ್ಥಿಕತೆಗೆ ಬಿಗ್ ಬೂಸ್ಟ್ ಅನ್ನು ನೀಡಿದೆ. ಕೇವಲ ಸರ್ಕಾರದ ಖಜಾನೆ ಮಾತ್ರವಲ್ಲ, ಅದೆಷ್ಟೋ ಕುಟುಂಬಗಳ ಬದುಕಿನ ದಿಕ್ಕನ್ನೇ ಬದಲಿಸಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.